ಫೈನಲಿ ಟಾಕ್ಸಿಕ್ ಸಿನಿಮಾದ ಟೀಸರ್ ಬಂದಿದೆ. ಇನ್ನು ಟ್ರೈಲರ್ ಮತ್ತೆ ಸಿನಿಮಾ ರಿಲೀಸ್ ಆಗ್ಬೇಕಷ್ಟೇ. ಇನ್ನು ಈ ಟೀಸರ್ ಬಗ್ಗೆ ಮಾತಾಡೋದಾದ್ರೆ, ಈ ಟೀಸರ್ ನಲ್ಲಿ ಸಾಕಷ್ಟು ವಿಷಯಗಳನ್ನ ನೋಟಿಸ್ ಮಾಡಬಹುದು. ಆದ್ರೂ ಇವರು ಸಾಕಷ್ಟು ವಿಷಯಗಳನ್ನ ಗುಟ್ಟಾಗಿನೇ ಇಟ್ಟಿದ್ದಾರೆ ಅಂತ ಹೇಳ್ತೀನಿ. ಟೀಸರ್ ನ ಕಟ್ಟಿ ಹೆಂಗಿದೆ ಅಂತಂದ್ರೆ, ಶಾರ್ಟ್ಸ್ ಬಹಳ ಸ್ಪೀಡ್ ಆಗಿ ಹೋಗ್ತವೆ, ಮತ್ತೆ ನಾವ್ ಏನು ಕೂಡ ನೋಟಿಸ್ ಮಾಡೋದಕ್ಕೂ ಆಗಲ್ಲ. ಆದ್ರೆ ನಾನು ತುಂಬಾ ವಿಷಯಗಳನ್ನ ನೋಟಿಸ್ ಮಾಡಿದೀನಿ, ಅದನ್ನ ನಿಮ್ ಮುಂದೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಘವ್. ನಾನ್ ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ರಿಕ್ವೆಸ್ಟ್, 1,000 ಸಬ್ಸ್ಕ್ರೈಬ್ ಆಗೋದಕ್ಕೆ ಇನ್ನೂ ಒಂದು 250ರಿಂದ 300 ಬಾಕಿ ಇದೆ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಜಾಸ್ತಿ ತಡ ಮಾಡದೆ ಬನ್ನಿ ವಿಡಿಯೋ ಕಡೆ ಹೋಗೋಣ. ಮೊದಲನೇದಾಗಿ ಟೀಸರ್ ಒಂದು ವಿಲ್ಲಾದೊಂದಿಗೆ ಪ್ರಾರಂಭ ಆಗುತ್ತೆ. ಅಲ್ಲಿ ಒಂದು ಪಾರ್ಟಿ ನಡೀತಾ ಇರುತ್ತೆ. ಈ ಸಂಪೂರ್ಣ ಲೊಕೇಶನ್ ಗೋವಾ ಆಸುಪಾಸಿನದ್ದೇ ಆಗಿದೆ, ಯಾಕೆಂದ್ರೆ ಸಿನಿಮಾ ಅಲ್ಲೇ ಕೂಡ ಸೆಟ್ ಆಗಿರೋದು. ಅದಲ್ಲದೆ ಪೋರ್ಚುಗೀಸ್ ವಿಲ್ಲಾ ಆಗಿದೆ. ಮತ್ತೆ ಇಡೀ ಟೀಸರ್ ನಲ್ಲಿ ನಮ್ಗೆ ಇಂಟರ್ನ್ಯಾಷನಲ್ ಟ್ರೇಡ್ ಮತ್ತೆ ಅದರ ನಡುವೆ ನಡೆಯುವ ಗೂಂಡಾಗಿರಿ ಅಂದ್ರೆ ಗ್ಯಾಂಗ್ ವಾರ್ಸ್ ಗೆ ಸಂಬಂಧಿಸಿದಂತೆ ಸ್ವಲ್ಪ ಮಟ್ಟಿಗೆ ಏನೋ ನೋಡೋದಕ್ಕೆ ಸಿಗುತ್ತೆ. ಪ್ರಾರಂಭದಲ್ಲೇ ಒಬ್ಬ ವ್ಯಕ್ತಿ ಅಂದ್ರೆ ಯಶ್ ಅವರ ಕ್ಯಾರೆಕ್ಟರ್ ನೊಂದಿಗೆ ಒಬ್ಬ ವ್ಯಕ್ತಿ ಅಸಭ್ಯವಾಗಿ ಮಾತಾಡ್ತಾ ಇರ್ತಾರೆ. ಅಂದ್ರೆ ರಾಯನ್ನ ಡಾಮಿನೇಟ್ ಮಾಡೋ ರೀತಿ, ಹೀಯಾಳ್ಸೋ ರೀತಿ, ನಿನ್ ಕೈಲಿ ಏನೂ ಆಗಲ್ಲ ಅನ್ನೋ ರೀತಿ ಮಾತಾಡ್ತಾ ಇರ್ತಾನೆ. ಸೊ ಏನ್ ಮಾತಾಡ್ತಾನೆ ಅಂದ್ರೆ, ಈಗ ವಾರ್ ಬರ್ತಾ ಇದೆ ಮತ್ತೆ ನಿನ್ನ ಟೈಮ್ ಕೂಡ ಮುಗಿದೋಗಿದೆ, ಗಿವ್ ಅಪ್ ಮಾಡು ಅಂತ ಹೇಳ್ತಾ ಇರ್ತಾನೆ. ಅವನು ಸತತವಾಗಿ ಸ್ಮೋಕ್ ಮಾಡ್ತಾ ಇರ್ತಾನೆ, ಆಶ್ ಟ್ರೈನ್ ನಲ್ಲಿ ಆಶ್ ನ ಹೊಡಿತಾ ಇರ್ತಾನೆ. ಈ ವಿಷಯನ ಬೇರೆ ಬೇರೆ ಕಟ್ ಮೂಲಕ ತುಂಬಾನೇ ಸರಿ ತೋರಿಸ್ತಾರೆ. ಅವನು ಏನೋ ಹೇಳ್ತಾನೆ, ನಂತರ ಆಶ್ ಟ್ರೈನ್ ನಲ್ಲಿ ಬೂದಿ ಉದುರಿಸ್ತಾನೆ, ಆಮೇಲೆ ಮತ್ತೆ ಸ್ಮೋಕ್ ಮಾಡ್ತಾನೆ. ಯಶ್ ಬಗ್ಗೆ ಇನ್ನು ಡಿ ಮೀನಿಂಗ್ ಮಾತುಗಳನ್ನ ಆಡ್ತಾ ಇರ್ತಾನೆ. ಮತ್ತೆ ಯಶ್ ಕೂಡ ಇದನ್ನ ತುಂಬಾ ಸರಿ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಎಲ್ಲಿವರೆಗೆ ಅಂದ್ರೆ ಅವನು ಬ್ರೇಕ್ ಆಗೋವರೆಗೆ ಮಾತ್ರ. ಮತ್ತೆ ಅದೇ ಆಶ್ ಟ್ರೈನ್ ಎತ್ಕೊಂಡು ಅವನ ಮುಖಕ್ಕೆ ಹೊಡೆದು ಅವನ್ನ ಸಾಯಿಸ್ತಾನೆ. ನಂತರ ಅವನ ಕೈಯಿಂದ ಆ ಬೂದಿನ ಉದುರಿಸ್ತಾ ಹೇಳ್ತಾನೆ, ಹ್ಯಾವ್ ಸಮ್ ಡ್ಯಾಶ್ ಮ್ಯಾನರ್ಸ್ ಅಂತ. ನಂತರ ಇದರ ಮುಂದಿನ ಶಾಟ್ ಟಾಪ್ ಡೌನ್ ಆಗಿ ತೋರಿಸಿದ್ದಾರೆ, ಅಂದ್ರೆ ಮೇಲಿಂದ ನಮ್ಗೆ ತೋರಿಸ್ತಾ ಇದಾರೆ. ಅಲ್ಲಿ ಸಾಕಷ್ಟು ಬಾಡೀಸ್ ಇದಾವೆ, ಎಲ್ಲಾ ಕಡೆ ಬೆಂಕಿ ಹತ್ಕೊಂಡಿದೆ. ಮತ್ತೆ ಇದು ಒಂದು ಬ್ಯಾಟಲ್ ಫೀಲ್ಡ್ ಸಿನಾರಿಯೋ ತರ ಕಾಣ್ತಾ ಇದೆ. ಅದ್ರ ಜೊತೆ ಒಂದು ವಿಷಯ ನನಗೆ ನೋಟಿಸ್ ಮಾಡ್ತಿರೋದು ಏನಂದ್ರೆ, VFX ಇನ್ನು ಬಾಕಿ ಇದೆಯಾ ಅಂತ. ಬಟ್ ಅಫಿಷಿಯಲಿ ಡಿನೆ ಕಂಪನಿಯಿಂದ VFX ಮುಗ್ದಿದೆ ಅಂತ ಅನೌನ್ಸ್ ಮಾಡಿದ್ರು. ಸೊ VFX ಏನಾದ್ರು ಮಿಸ್ ಔಟ್ ಆಗಿದ್ರೆ ಕಂಪ್ಲೀಟ್ ಮಾಡ್ತಾರೇನೋ ಅಂತ ಅನ್ಕೊಳ್ತಾ ಇದೀನಿ, ನೋಡೋಣ. ನಂತರ ಈ ಶಾಟ್ ಕೂಡ ಬಹಳ ಬೇಗನೆ ಬಂದು ಹೋಗ್ಬಿಡುತ್ತೆ. ನಮ್ಗೆ ರಾಯನ್ನ ತೋರಿಸ್ತಾರೆ, ಅವನು ಬ್ಯಾಟಲ್ ಫೀಲ್ಡ್ ನ ಮಧ್ಯದಲ್ಲಿ ನಿಂತಿರ್ತಾನೆ. ಈ ಇಡೀ ಪ್ರದೇಶ ಹಿಮದಿಂದ ಮುಚ್ಚಲ್ಪಟ್ಟಿದೆ. ಅಂದ್ರೆ ಇದು ನಾರ್ತ್ ಅಲ್ಲಿ ಯಾವ್ದೋ ಒಂದ್ ಕಡೆ ಇರ್ಬೋದು. ಸ್ನೋನ ಕೆಲವು ದೃಶ್ಯಗಳು ಕೂಡ ಇದಾವೆ. ಮತ್ತೆ ಈ ವಿಷಯವನ್ನ ನಮ್ಗೆ ಪೋಸ್ಟರ್ ನಲ್ಲೂ ಕೂಡ ತೋರಿಸಿದ್ದಾರೆ. ಅದರಲ್ಲಿ ಇವನು ಬಹಳಷ್ಟು ಜನರನ್ನ ಕೊಂದಿದ್ದಾನೆ. ಅಷ್ಟೇ ಅಲ್ಲದೆ ಇನ್ನು ಬೇರೆ ಜನರು ಬರ್ತಲೇ ಇದ್ದಾರೆ. ಅವರ ಬಳಿ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ ವೆಪನ್ಸ್ ಇದಾವೆ. ಯಾಕೆ ಹೀಗೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಇದೇ ರೀತಿ ಸೆಟ್ಟಿಂಗ್ ನ ದೃಶ್ಯಗಳು ನಾವು ಮುಂದೆ ಟೀಸರ್ ನಲ್ಲಿ ಕೂಡ ನೋಡ್ತೀವಿ. ಅಲ್ಲಿ ನಮ್ಗೆ ಈ ವಿಷಯ ಅರ್ಥ ಆಗುತ್ತೆ. ಏನಂದ್ರೆ ಇದೇ ಪ್ರದೇಶದಲ್ಲಿ ಕೆಲವು ಪ್ರೊಫೆಷನಲ್ ಜನರು ಕೂಡ ಇರ್ತಾರೆ. ಅವರು ಪೂರ್ಣವಾಗಿ ವೈಟ್ ಕಲರ್ ಅಟೈರ್ ನಲ್ಲಿ ಇದ್ದಾರೆ. ಇದರಿಂದ ಅವರು ಹಿಮದಲ್ಲಿ ತಮ್ಮನ್ನ ತಾವು ಕಾನ್ಫ್ಲಿಕ್ಟ್ ಮಾಡ್ಕೊಳ್ಬಹುದು, ಅಂದ್ರೆ ತಮ್ಮನ್ನ ತಾವು ಮುಚ್ಕೊಳ್ಬಹುದು. ಸೊ ಹೈಲೈಟ್ ಆಗೋದಿಲ್ಲ ಅಂತ ಅನ್ಕೊಳ್ತೀನಿ. ಮತ್ತು ಇದಲ್ಲದೆ ಬೇರೆ ಸೋಲ್ಜರ್ಸ್ ಅನ್ನ ಪ್ಲೇನ್ ಇಂದ ಕೆಳಗಡೆ ಡ್ರಾಪ್ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಪ್ಯಾರಾಚೂಟ್ ಮೂಲಕ ಕೆಳಗೆ ಬರ್ತಿದ್ದಾರೆ. ಇದನ್ನೆಲ್ಲ ನೋಡಿ ನನಗೆ ಅನ್ನಿಸ್ತಾ ಇರೋದು ಏನಂದ್ರೆ, ಬಹುಶಃ ಇದು ಎರಡು ದೇಶಗಳ ನಡುವಿನ ಬಾರ್ಡರ್ ಟೆನ್ಷನ್ ನ ಪರಿಸ್ಥಿತಿ ಇರಬಹುದು. ಈಗ ಇಲ್ಲಿಗೆ ರಾಯ ಹೇಗ್ ಬಂದ ಅನ್ನೋದನ್ನ ನೋಡೋದಕ್ಕೆ ನಾನಂತೂ ತುಂಬಾ ಇಂಟ್ರೆಸ್ಟೆಡ್ ಆಗಿದ್ದೀನಿ. ಅಥವಾ ಇನ್ನೊಂದು ಪಾಸಿಬಿಲಿಟಿ ಅಂದ್ರೆ, ಇವರು ಆರ್ಮಿ ಜನರಲ್ಲ, ಬದಲಾಗಿ ಪ್ರೈವೇಟ್ ಟಕ್ಸ್ ಮತ್ತೆ ಗೂನ್ಸ್ ಆಗಿರ್ಬೋದು. ಮತ್ತು ಇವರು ಎರಡು ದೇಶಗಳ ನಡುವೆ ಗ್ಯಾಂಗ್ ವಾರ್ ಎಸ್ಕಲೇಟ್ ಆಗ್ತಿರೋದ್ರಿಂದ ಅದನ್ನ ಬಗೆಹರಿಸೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ಅನ್ಕೋತೀನಿ. ಈಗ ಎರಡು ದೇಶಗಳ ವಿಷಯ ಹೇಗ್ ಬಂತು ಅನ್ನೋದ್ರ ಬಗ್ಗೆನೂ ನಾವು ಮಾತಾಡ್ಬೇಕಾಗತ್ತೆ. ಸದ್ಯಕ್ಕೆ ಈ ಶಾಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆಂದ್ರೆ ಇದರಲ್ಲಿ ನಮ್ಮ ರಾಯನ್ನ ನೋಡ್ತೀವಿ, ಅವನು ನಿಂತು ಮದ್ಯಪಾನ ಮಾಡ್ತಾ ಇದ್ದಾನೆ. ಇಲ್ಲಿ ಅವನು ಮದ್ಯಪಾನ ಮಾಡ್ತಾ ಇದ್ದಾನೆ, ಅದೇ ತರ ಒಂದು ಲಕ್ಸುರಿ ಜೀವನ ನಡೆಸ್ತಾ ಇದ್ದಾನೆ ಅನ್ನೋದನ್ನ ತೋರಿಸೋದಕ್ಕೆ ಸಾಕಷ್ಟು ಶಾರ್ಟ್ಸ್ ಗಳಿದಾವೆ. ಈ ಶಾರ್ಟ್ ಅಲ್ಲಿರುವ ಇಂಟ್ರೆಸ್ಟಿಂಗ್ ವಿಷಯ ಏನಂತಂದ್ರೆ, ಅವನ ಕಾರಿನ ನಂಬರ್ ಪ್ಲೇಟ್ ಅದರ ಮೇಲೆ GP ಅಂತ ಬರ್ದಿದ್ದಾರೆ. ಇದು ಪೋರ್ಚುಗೀಸ್ ಎರಾ ಅಂದ್ರೆ ತಪ್ಪಾಗಲ್ಲ. ಗೋವಾದಲ್ಲಿ ಪೋರ್ಚುಗೀಸ್ ನಿಯಂತ್ರಣವಿದ್ದ ಕಾಲದಲ್ಲಿ ಈ ನಂಬರ್ ಪ್ಲೇಟ್ಸ್ ಬಳಸಲಾಗ್ತಿತ್ತು. ಮತ್ತೆ ಇಲ್ಲಿರೋದ್ರಿಂದ ಈ ಸಿನಿಮಾದಲ್ಲಿ ನಮ್ಗೆ ಬೇರೆ ಟೈಮ್ ಲೈನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ರಾಯನ ಲುಕ್ ಗಳ ಮೂಲಕ ಈ ಸಿನಿಮಾ ಟೈಮ್ ಅಲ್ಲಿ ತುಂಬಾ ಹಿಂದಕ್ಕೆ ಮತ್ತೆ ಮುಂದಕ್ಕೆ ಹೋಗ್ತಿರೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ಈಗ ನಾನ್ ಹೇಳಿದ ಆ ಪೋರ್ಚುಗೀಸ್ ಕಂಟ್ರೋಲ್ ಬಗ್ಗೆ ನೋಡೋದಾದ್ರೆ, ಪೋರ್ಚುಗೀಸರು ಗೋವಾವನ್ನ ನಿಯಂತ್ರಿಸ್ತಾ ಇದ್ರು. ಮತ್ತೆ ಈ ಸಿನಿಮಾ ಅವರ ಅಧಿಕಾರದಲ್ಲಿದ್ದ ಕಾಲದಿಂದ ಹಿಡಿದು ಅವರು ಹೋದ ನಂತರದವರೆಗಿನ ಕಥೆಯನ್ನು ಕೂಡ ನಾವು ಎಕ್ಸ್ಪ್ಲೋರ್ ಮಾಡಬಹುದು. ಮತ್ತು ಈ ಇಡೀ ವಿಷಯ ಟ್ರೇಡ್ ಗೆ ಸಂಬಂಧಿಸಿದ್ರು ಇರಬಹುದು. ಯಾಕೆಂದ್ರೆ ನಾವು ಇಲ್ಲಿ ಈ ಚೀನಿ ಜನರನ್ನು ಕೂಡ ನೋಡ್ತೀವಿ. ಅವರ ಜೊತೆ ರಾಯನ ಕಡೆಯವರು ಡೀಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ರಾಯನ ಜನರನ್ನು ನೋಡಬಹುದು. ಅವ್ರು ಹೋಗಿ ಟ್ರೈನ್ ನ ತಡಿತಾ ಇದ್ದಾರೆ. ನಂತರ ಶಿಪ್ ಮೇಲೆ ಯಾವ್ದೋ ಲಫ್ಡ ನಡೀತಾ ಇದೆ, ಬೆಂಕಿ ಹಚ್ತಾ ಇದ್ದಾರೆ. ಹಾಗಾಗಿ ಬೇಸಿಕಲಿ ರಾಯ ಒಬ್ಬ ಗ್ಯಾಂಗ್ಸ್ಟರ್. ಅವನು ಹೇಗೆ ಟ್ರೇಡ್ ಅನ್ನ ಟೇಕ್ ಓವರ್ ಮಾಡ್ಕೊಳ್ತಾನೆ, ಮತ್ತೆ ಈ ಕಾರಣದಿಂದ ಯಾವ ದೇಶಗಳು ಇದುವರೆಗೆ ಟ್ರೇಡ್ ನಲ್ಲಿ ಅಪ್ಪರ್ ಹ್ಯಾಂಡ್ ಹೊಂದಿದಾರೋ ಅವು ಅವನೊಂದಿಗೆ ಕಾನ್ಫ್ಲಿಕ್ಟ್ ಗೆ ಇಳಿತಾರೆ ಅಂತ ಅನಿಸ್ತಾ ಇದೆ. ಇದು ರಾಯನ ಬಿಸ್ನೆಸ್ ಸೈಡ್ ಆಯ್ತು. ಆದ್ರೆ ಇದಲ್ದೆ ಅವನ ಪರ್ಸನಲ್ ಲೈಫ್ ಕೂಡ ಇದೆ. ಇಲ್ಲಿ ಸ್ವಲ್ಪ ಮಟ್ಟಿಗೆ ತೋರಿಸಿರೋದೇನಂದ್ರೆ, ಒಂದು ಉದಾಹರಣೆಗೆ ಈ
ಈ ಪಲ್ಲಂಗ ಮುರಿಯೋ ದೃಶ್ಯ ಅಬ್ಬೋ ಅದು ನಾರ್ಮಲ್ ಅಲ್ಲ, ಮಂಚನೆ ಮುರಿದಾಗ್ತಾ ಇದ್ದಾನೆ. ನೀವ್ ಇದನ್ನ ಅಬ್ಸರ್ವ್ ಮಾಡಿರ್ತಾರೆ ಹೆಂಗೋ, ನಾನು ಅಬ್ಸರ್ವ್ ಮಾಡಿದೀನಿ, ನಿಮ್ಗೆ ಹೇಳ್ತಾ ಇದೀನಿ ನೋಡಿ. ಈ ರೇಂಜ್ ಗೆ ಹಾರ್ಡ್ ಕೋರ್ ಇದೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಹಾಗೆ ಮುಂದುವರೆದ್ರೆ ಹೇಗೋ ಆ ರಾಯಲ್ ಸರ್ಕಸ್ ಇಡೀ ವಿಷಯದಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಅನಿಸ್ತಾ ಇದೆ. ಅದು ಹೇಗೆ ಅನ್ನೋದು ಕೂಡ ಹೇಳ್ತೀನಿ. ಮೊದಲನೇದಾಗಿ ಈ ಇಡೀ ಟೀಸರ್ ನಲ್ಲಿ ರಾಯಲ್ ಸರ್ಕಸ್ ನ ಮಲ್ಟಿಪಲ್ ಶಾಟ್ಸ್ ಇದಾವೆ, ಹಾಗಾಗಿ ಇದು ಕೇವಲ ಒಂದು ಸೀಕ್ವೆನ್ಸ್ ಅಲ್ಲ ಅನ್ನೋದು ಅರ್ಥ ಆಗುತ್ತೆ. ಅದಲ್ಲದೆ ನಾವು ಒಬ್ಬ ಜೋಕರ್ ಲೈಕ್ ಫಿಗರ್ ಒಳಗಡೆ ಹೋಗ್ತಾ ಇರೋದನ್ನ ನೋಡ್ತೀವಿ. ಮತ್ತೆ ಕೊನೆಯಲ್ಲಿ ಯಶ್ ಅವರ ಎರಡನೇ ಪಾತ್ರದ ಪೂರ್ಣ ಭಾಗವನ್ನ ತೋರಿಸ್ತಾರೆ. ಬಿಯರ್ಡ್ ಇಲ್ಲ ಅಂತಂದ್ರೆ ಯಶ್ ಲೈಫೇ ಮುಗಿದೋಯ್ತು, ಅವ್ರಿಗೆ ಯಾವ್ದು ಮೂವಿ ಹಿಟ್ ಆಗಲ್ಲ ಅಂತ ಏನ್ ಹೇಳ್ತಾ ಇದ್ರು ಅದಕ್ಕೆಲ್ಲ ಇದರಲ್ಲಿ ಉತ್ತರನೇ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಸೊ ವಿತೌಟ್ ಬಿಯರ್ಡ್ ಈ ಮನುಷ್ಯ ಇನ್ನೂ ರಾಕ್ ಸಾಲಿಡ್, ಹೆಂಗ್ ಹೇಳ್ಬೇಕು ಅಂತಂದ್ರೆ ಟೆರರ್ ಕಾಣ್ತಾ ಇದ್ದಾರೆ. ಆಫ್ಟರ್ ಟಾಕ್ಸಿಕ್ ಬಿಫೋರ್ ಟಾಕ್ಸಿಕ್ ಅಂತ ಒಂದು ಟೈಮ್ ಕ್ರಿಯೇಟ್ ಆಗುತ್ತೆ ಮುಂದೆ. ಈ ಟೀಸರ್ ನಲ್ಲಿ ನಮ್ಗೆ ಯಶ್ ಅವರ ಮಲ್ಟಿಪಲ್ ಲುಕ್ಸ್ ನೋಡೋದಕ್ಕೆ ಸಿಗುತ್ತೆ. ಅವರ ಗಡ್ಡ ಹಾಗೆ ಇದೆ, ಆದ್ರೆ ನಾವು ಅವರ ಕೂದಲಿಂದ ಅವರು ಯಾವ ವಯಸ್ಸಿನಲ್ಲಿ ಇರ್ಬೋದು ಅಂತ ಅಂದಾಜಿಸಬಹುದು. ಹಾಗೆ ಈ ಸರ್ಕಸ್ ಸೀಕ್ವೆನ್ಸ್ ಇದೆಯಲ್ಲ, ಇಲ್ಲಿ ಇವರು ಒಬ್ಬ ಫಾರಿನ್ ಹುಡುಗಿ ಜೊತೆ ಇದ್ದಾರೆ. ಇದು ರಾಯನೇ ಆಗಿದ್ದಾನೆ. ಅವನ ಕೈಲಿರೋ ಕಡಗವನ್ನ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ನೆಕ್ಸ್ಟ್ ಸೀನ್ ನೋಡೋದಾದ್ರೆ ಇಲ್ಲಿ ಒಂದು ಕಂಪ್ಲೀಟ್ ಆಕ್ಷನ್ ಸೀಕ್ವೆನ್ಸ್ ಇದೆ. ಇಲ್ಲಿ ಕೆಲವು ಜನರು ಇವರ ಸರ್ಕಸ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ, ಮತ್ತೆ ಇವರು ಕೇವಲ ಡಿಫೆಂಡ್ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವು ಕ್ಲೌನ್ಸ್ ಇದ್ದಾರೆ. ಬಹುಶಃ ನಾವು ನೋಡಿದ ಆ ಗೂಂಡಾ ಕೂಡ ಇದೇ ಗುಂಪಿನ ಭಾಗವಾಗಿರ್ಬೋದು, ಮತ್ತೆ ಇದೇ ಕ್ಲೌನ್ಸ್ ಜೊತೆ ಯಶ್ ಕೂಡ ಹೋರಾಡ್ತಾ ಇರ್ಬೋದು. ಈಗ ರಾಯ ಸರ್ಕಸ್ ನ ಭಾಗವು ಅಥವಾ ಇನ್ನೊಂದು ಗುಂಪಿನವನು ಅನ್ನೋದು ಸಿನಿಮಾ ನೋಡಿದ ಮೇಲೆನೆ ಗೊತ್ತಾಗುತ್ತೆ. ಈ ಇಡೀ ಸೀನ್ ಅನ್ನ ನೀವು ನೋಡಿದ್ರೆ ಅದು ತುಂಬಾ ಬ್ರೂಟಲ್ ಆಗಿದೆ. ಅದ್ರ ಜೊತೆಗೆ ಈ ಕ್ಯಾರೆಕ್ಟರ್ ವಯಸ್ಸು ತುಂಬಾ ಚಿಕ್ಕದಾಗಿ ಕಾಣುತ್ತೆ, ಕೂದಲು ಕೂಡ ತುಂಬಾ ಚಿಕ್ಕದಾಗಿದೆ, ಮತ್ತೆ ಅವನು ತುಂಬಾ ಯಂಗಾಗಿ ಕಾಣ್ತಾ ಇದ್ದಾನೆ. ಈ ಶಾಟ್ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತೆ ಇದನ್ನ ನೋಡಿ ಈ ವಿಷಯ ನನ್ಗೆ ಅರ್ಥ ಆಗ್ತಾ ಇರೋದೇನಂದ್ರೆ, ಯಶ್ ಅವರ ಜನರು ಅಥವಾ ಈ ಗೂಂಡಾಗಳು ಯಾರಿದ್ದಾರೆ ಅವ್ರು ಎಲ್ಲರೂ ಯಾವ್ದೋ ಒಂದು ರೀತಿಯಲ್ಲಿ ಸರ್ಕಸ್ ವಿರುದ್ಧವಾಗಿದ್ದಾರೆ. ಯಾಕೆಂದ್ರೆ ಇಂದಿನ ಶಾಟ್ ನಲ್ಲಿ ನಾವು ನೋಡಿದ್ವಿ ಅವರು ಆ ಕ್ಲೌನ್ಸ್ ಮತ್ತೆ ಜೋಕರ್ಸ್ ಮೇಲೆ ಅಟ್ಯಾಕ್ ಮಾಡ್ತಿದ್ರು. ಅದಲ್ಲದೆ ಅವರ ಅಟೈರ್ ಸರ್ಕಸ್ ನವರಿಗಿಂತ ಪೂರ್ಣವಾಗಿ ಬೇರೆ ತರನೇ ಇದೆ. ಈಗ ಒಂದು ಕ್ಷಣ ನಾನು ನಿಮ್ಮ ಗಮನವನ್ನ ಈ ಪೂರ್ತಿ ಸೀಕ್ವೆನ್ಸ್ ಇಂದ ಸೈಡ್ಗೆ ಸರಿಸಿ ಅದರ ಹಿಂದೆ ನೋಡೋದಕ್ಕೆ ಹೇಳ್ತೀನಿ. ಅಲ್ಲಿ ಯಾರೋ ಒಂದು ಹುಡುಗಿ ಇದ್ದಾರೆ, ಅವ್ರನ್ನ ಕಟ್ಟಾಕಿದ್ದಾರೆ. ಮತ್ತೆ ಇದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಯಾಕೆಂತಂದ್ರೆ ಈ ಪಿಕ್ಚರ್ ಅಲ್ಲಿ 5 ಜನ ಫಿಮೇಲ್ ಆಕ್ಟರ್ಸ್ ಇದ್ದಾರೆ, ಮತ್ತೆ ಅದರಲ್ಲಿ ನೀವು ಒಬ್ರನ್ನು ಕೂಡ ತೋರಿಸಿಲ್ಲ, ಕನಿಷ್ಠ ಕ್ಲಾರಿಟಿಗಂತನೂ ತೋರಿಸಿಲ್ಲ. ಹಾಗಾಗಿ ಇವರು ಅವರಲ್ಲಿ ಒಬ್ಬರಾಗಿರ್ತಾರೆ. ಬಹುಶಃ ಕಿಯಾರಾ ಅಡ್ವಾಣಿ ಅಥವಾ ರುಕ್ಮಿಣಿ ವಸಂತ್ ಆಗಿರ್ಬೋದು. ಅದು ಯಾರೇ ಆಗಿರ್ಲಿ ಅಲ್ಲೊಂದು ಕಟ್ಟಾಗಿರೋದು ಅಂತ ಸತ್ಯ. ಈ ಸೀನ್ ನೋಡಿದ್ಮೇಲೆ ನನಗೆ ಒಂದು ಅನಿಸ್ತಾ ಇರೋದೇನಂತಂದ್ರೆ, ರಿಟರ್ನ್ ಮಾಡಕ್ ಹೋಗಿರ್ತಾರೆ. ನೀವು ಸರ್ಕಸ್ ನಲ್ಲಿ ಗಮನಿಸಬೇಕಾಗಿದ್ರೆ ಕೆಲವೊಂದು ಟ್ರಿಕ್ಸ್ ನ ನೋಡಿರ್ತೀರ. ಬಾಯಲ್ಲಿ ಪೆಟ್ರೋಲ್ ತುಂಬಿಕೊಂಡು ಊದಿ ಬೆಂಕಿ ಬರ್ಸೋದು. ಅದೇ ತರ ಆ ಹುಡುಗಿ ಬಾಯಲ್ಲಿ ಪೆಟ್ರೋಲ್ ತುಂಬಿಕೊಂಡಿರ್ಬೋದು. ಕಾಮನ್ ಆಗಿ ಎಲ್ಲಾ ಗುಂಡಗಳ ಹತ್ರ ಲೈಟರ್ಸ್ ಅಥವಾ ಸಿಗರೇಟ್ಸ್ ಹಚ್ಕೊಂಡಿರ್ತಾರೆ ಬಾಯಲ್ಲಿ. ಆ ಟೈಮಲ್ಲಿ ಅವಳು ಬಾಯಿಂದ ಪೆಟ್ರೋಲ್ ನ ಉಗ್ದು ಅವ್ರ ಮುಖಕ್ಕೆ ಬೆಂಕಿ ಹಚ್ಚಿರ್ಬೋದು ಅಂತ ನನ್ಗನ್ನಿಸ್ತಾ ಇದೆ. ಇದು ನಾನ್ ನೋಟಿಸ್ ಮಾಡಿರೋದು, ನನ್ಗನ್ಸಿರೋದು. ಯಾಕೆಂದ್ರೆ ಇಲ್ಲಿ ನೀವು ನೋಡಿದ್ರೆ ಯಾವ್ದೇ ರೀತಿ ಬಾಂಬ್ ಬ್ಲಾಸ್ಟಿಂಗ್ ಅಥವಾ ಫೈರ್ ವರ್ಕ್ ಯಾವ್ದು ನಡೆದಿಲ್ಲ. ಆ ಹುಡುಗಿ ನಿಂತಿದ್ದಾಳೆ, ಅವಳ ಕೈನ ಕಟ್ಟಾಕಿದ್ದಾರೆ. ಸೊ ಬಾಯಲ್ಲಿದ್ದ ಪೆಟ್ರೋಲ್ ನ ಅವಳ ಮುಖಕ್ಕೆ ಉಗಿದು ಬೆಂಕಿ ಹಚ್ಚಿರ್ಬೋದು ಅಂತ ಪಾಸಿಬಿಲಿಟಿ ನನ್ಗನ್ಸ್ತಾ ಇರೋದು. ಇಲ್ಲಿ ನಾವು ಒಂದು ಗಾಡಿ ಬ್ಲಾಸ್ಟ್ ಆಗೋದನ್ನ ನೋಡ್ತಾ ಇದೀವಿ. ಈ ಗಾಡಿ ನಂಬರ್ ಪ್ಲೇಟ್ ಏನಿದೆ ಇದು GDB ಅಂತ ಇದೆ. ಈ ನಂಬರ್ ಪ್ಲೇಟ್ಸ್ ಪೋರ್ಚುಗೀಸ್ ಅವರು ಹೋದ ಆದ್ಮೇಲೆ ಬಂದಿರೋ ನಂಬರ್ ಪ್ಲೇಟ್ಸ್. ಈ ಆಸ್ಟ್ರೇ ಸೀಕ್ವೆನ್ಸ್ ಆದ್ಮೇಲೆ ಯಶ್ ಅವರ ಕ್ಯಾರೆಕ್ಟರ್ ಬಂದಿದ್ದ ರೀತಿ ಮಾತ್ರ ನಂಗೆ ತುಂಬಾ ಇಷ್ಟ ಆಯ್ತು. ಇಡೀ ಸೀಕ್ವೆನ್ಸ್ ಒಂದು ಬಹಳ ಕೋಲ್ಡ್ ಫೀಲಿಂಗ್ ಕೊಡುತ್ತೆ ಅಂತಾನೆ ಹೇಳ್ತೀನಿ ಆ ಕ್ಯಾರೆಕ್ಟರ್ ಬಗ್ಗೆ. ಇಲ್ಲಿ ನನಗೆ ಇಷ್ಟ ಆಗಿರೋ ವಿಷಯ ಏನಂತಂದ್ರೆ, ಕಥಾನಾಯಕ ಅಂದ್ರೆ ರಾಯ ಕ್ಯಾರೆಕ್ಟರ್ ಅಷ್ಟು ಪರಿಪೂರ್ಣವಾಗಿರೋದಿಲ್ಲ. ಅಂದ್ರೆ ಅವನು ತುಂಬಾ ತಪ್ಪುಗಳನ್ನ ಮಾಡ್ತಾ ಇರ್ತಾನೆ. ಬಹುಶಃ ಅವನಿಂದ ಯಾವುದೋ ಒಂದು ದೊಡ್ಡ ತಪ್ಪಾಗಿರ್ಬೋದು. ಆ ಕಾರಣದಿಂದ ಅವನ ಮಗನೇ ಈ ಸಿನಿಮಾದ ಮುಖ್ಯ ವಿಲನ್ ಆದ್ರೂ ಆಗ್ಬೋದು ಅಂತ ನನ್ಗನ್ಸ್ತಾ ಇದೆ. ಮೊದಲನೇದಾಗಿ ನಮ್ಗೆ ಅವನ ಟ್ಯಾಟಸ್ ತೋರಿಸ್ತಾರೆ. ಇನ್ನು ಅದನ್ನ ಗಮನಿಸಿದ್ರೆ ಮೊದಲು ಕಾಣೋದು ಅಡ್ಮಿಟ್ 1 ಅಂತ. ಸರ್ಕಸ್ ನೊಂದಿಗೆ ನೇರ ಕನೆಕ್ಷನ್ ಇರುತ್ತೆ ಅಂತ ಹೇಳಿದ್ದೆ. ಇದು ಟಿಕೆಟ್ ಗಳ ಮೇಲೆ ಕೂಡ ಬರ್ದಿದೆ. ಮತ್ತೆ ನಮ್ಗೆ ಸರ್ಕಸ್ ಟಿಕೆಟ್ ತೋರಿಸ್ತಾರೆ. ಆ ರಾಯಲ್ ಸರ್ಕಸ್ ಟಿಕೆಟ್ ಮೇಲೆ ಅಡ್ಮಿಟ್ 1 ಅಂತ ಬರ್ದಿದೆ. ಹಾಗಾಗಿ ಒಂದು ವಿಷಯ ಸ್ಪಷ್ಟವಾಗಿದೆ, ಏನಂದ್ರೆ ಎಲ್ಲೋ ಒಂದ್ ಕಡೆ ರಾಯಲ್ ಸರ್ಕಸ್ ಗೆ ಸೇರಿದಾನೆ ಅಂತ. ಹಾಗೆ ಅದ್ರ ಮೇಲೆ ಒಂದು ನಂಬರ್ ಬರ್ದಿದೆ, 30122 ಅಥವಾ 3017 ಇರ್ಬೋದು. ನಿಮ್ಗೆ ಅದು ಏನು ಅನ್ಸುತ್ತೆ ಕಮೆಂಟ್ ಮಾಡಿ, ಆ ನಂಬರ್ ಏನು ಅಂತ. ಇದ್ರ ಬಗ್ಗೆ ನನಗೆ ಕನ್ಫರ್ಮೇಶನ್ ಇಲ್ಲ. ಅದು ಅವನು ಡೇಟ್ ಆಫ್ ಬರ್ತ್ ಆಗಿದ್ರು ಆಗಿರ್ಬೋದು. ಅಂದ್ರೆ 30 ಜನವರಿ 1977 ಅಂತ. ಇದು ರಾಯ ಪೋರ್ಚುಗೀಸರು ಹೋದ ನಂತರ ರಾಜ್ಯಭಾರ ಮಾಡೋದಕ್ಕೆ ಪ್ರಾರಂಭಿಸಿದ ಟೈಮ್ ಲೈನ್ ನೊಂದಿಗೆ ಸರಿಯಾಗಿ ತಾಳೆ ಆಗುತ್ತೆ. ಅಂದ್ರೆ 1961 ರಲ್ಲಿ ಪೋರ್ಚುಗೀಸ್ ಲೆಫ್ಟ್. ಆ ಟೈಮ್ ನಲ್ಲಿ ರಾಯ ಮತ್ತೆ ಅವನ ಗ್ಯಾಂಗ್ಸ್ಟರ್ ಗಳು ತುಂಬಿಕೊಂಡಿರ್ತಾರೆ, ಮತ್ತೆ ಇಡೀ ಟ್ರೇಡ್ ಅನ್ನ ಟೇಕ್ ಓವರ್ ಮಾಡ್ಕೊಂಡಿರ್ತಾರೆ. ಅಷ್ಟೇ ಅಲ್ಲ, ಇದು ತುಂಬಾ ಬ್ರೂಟಲ್ ಆಗಿದೆ. ಅಪ್ಪನ ತರನೇ ಮಗನಿಗೂ ಮಚ್ ಅಂದ್ರೆ ತುಂಬಾ ಇಷ್ಟ. ಅಲ್ಲಿ ಇವನು ಕೆಲವು ಗೊರಿಲ್ಲಾ ವಾರ್ಫೇರ್ ಸೈನಿಕರಂತೆ ಕಾಣೋ ಜನರನ್ನ ಬಹಳ ಬ್ರೂಟಲ್ ಆಗಿ ಕೊಂದಿದ್ದಾನೆ. ಆದ್ರೆ ಇದಲ್ಲದೆ ಇನ್ನೂ ಕೆಲವು ವಿಷಯಗಳನ್ನ ನಾನು ಗಮನಿಸಿದ್ದೀನಿ. ಇನ್ನೊಂದು ನೆಕ್ಸ್ಟ್ ಬೇರೆ ವಿಡಿಯೋದಲ್ಲಿ ಅದ್ರ ಬಗ್ಗೆ ಒಂದು ಒಳ್ಳೆ ಥಿಯರಿನ ಫಿಗರ್ ಔಟ್ ಮಾಡಿ ನಾನು ನಿಮ್ಮ ಮುಂದೆ ತಗೋಬರ್ತೀನಿ. ನಾನು ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂತಂದ್ರೆ ನನಗಂತೂ ಟಾಕ್ಸಿಕ್ ಟೀಸರ್ ತುಂಬಾನೇ ಇಷ್ಟ ಆಗಿದೆ. ಅಂದ್ರೆ ನಾನು ಎಕ್ಸ್ಪೆಕ್ಟೇಷನ್ ಏನ್ ಮಾಡ್ಕೊಂಡಿದ್ದೆ ಅದಕ್ಕಿಂತ 10 ಪಟ್ಟು ಜಾಸ್ತಿನೇ ನನಗೆ ಖುಷಿ ಕೊಟ್ಟಿದೆ ಅಂತಾನೆ ಹೇಳ್ತೀನಿ. ಮೊದಲನೇ ಸರಿ ನೋಡಿದಾಗ ನನಗೇನು ಅಷ್ಟು ಇಂಪ್ರೆಸಿವ್ ಆಗಿ ಅನಿಸ್ಲಿಲ್ಲ. ಆದ್ರೆ ನಾನು ಇದನ್ನ ನಿಧಾನವಾಗಿ ಗಮನಿಸಿದಾಗ ನನಗೆ ಅರ್ಥ ಆಗಿದ್ದು ಏನಂತಂದ್ರೆ, ಇವರ ಬಳಿ ತೋರ್ಸೋದಕ್ಕೆ ತುಂಬಾನೇ ವಿಷಯಗಳಿದಾವೆ.
ಆದ್ರೆ ಅದನ್ನ ಇವರು ಟೀಸರ್ ನಲ್ಲಿ ತೋರಿಸಬಾರ್ದು ಅಂತ ಡಿಸೈಡ್ ಮಾಡಿದ್ದಾರೆ. ಇದು ಒಳ್ಳೆ ಆಯ್ಕೆ ಅಂತಾನೆ ಅನ್ಕೊಳ್ತೀನಿ, ಯಾಕೆಂದ್ರೆ ಹೇಗಿದ್ರು ಇದು ಕೇವಲ ಟೀಸರ್ ಮಾತ್ರ. ಟ್ರೈಲರ್ ನಲ್ಲಿ ನಮ್ಗೆ ಇನ್ನೂ ಹೆಚ್ಚಿನ ವಿಷಯಗಳು ನೋಡೋದಕ್ಕೆ ಸಿಗುತ್ತೆ ಅನ್ಕೊಳ್ತೀನಿ. ಮೂವಿ ಮಾತ್ರ ಪ್ರಾಮಿಸಿಂಗ್ ಆಗಿ ಬರುತ್ತೆ ಅಂತ ನನ್ಗನ್ಸ್ತಾ ಇರೋದು. ಏನೇ ಇರ್ಲಿ, ನಾವು ಇದ್ರ ಬಗ್ಗೆ ಇನ್ನೂ ವಿವರವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಉಳಿದಂತೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನನ್ನ ಅನಾಲಿಸಿಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 1K ರೀಚ್ ಮಾಡಿಸಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್.